ನಮಸ್ಕಾರ ಟು ಆಲ್ ಮೈ ಕರ್ನಾಟಕ ಕನ್ನಡ ಮಾತಾಡೋ ಜನಗಳಿಗೆ. ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗಾಯ್ಸ್. ತುಂಬಾ ಟೈಮ್ಗಳಾಯಿತು. 3 ಗಂಟೆಗೆ ಅಪ್ಲೋಡ್ ಮಾಡಬೇಕಾಗಿರೋ ವೀಡಿಯೋನ 7 ಗಂಟೆ 8 ಗಂಟೆಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ ಟು ಸೋ ಮಚ್ ಮೈ ಸಬ್ಸ್ಕ್ರೈಬರ್ಸು. ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಪ್ಪ ಹೇಳಲಿಕ್ಕೆ ಬರ್ತಿದ್ದೀನಿ ಅಂತ ಅಂದರೆ, ಯಾವತ್ತೂ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ ವೀಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ, ಬಿಗ್ ಬಾಸ್ ಮನೆಯಿಂದ ಆಚೆ ಗಿಲ್ಲಿ ಹಾಗೆಯೇ ಕಾವ್ಯ ಅವರು ಏನೇನು ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಅಂತ ತಿಳಿಸೋದು ಇವತ್ತಿನ ಒಂದು ವೀಡಿಯೋ. ಮೊದಲನೇದಾಗಿ ನೀವೇ ನೋಡ್ತಾ ಇರ್ಬೋದು ಗೈಸ್, ಕಾವ್ಯ ಅವರು ಇಲ್ಲಿ ಚಿಲ್ಲಾಗಿ ಅವರ ಅಪ್ಪ ಅಮ್ಮ ಹಾಗೆಯೇ ತಮ್ಮನ ಜೊತೆ ಒಂದು ಬಿಗ್ ಬಾಸ್ಗೆ ಹೋಗಿ ಬಂದಿರೋ ಸಂಭ್ರಮನ ಆಚರಿಸ್ಕೊತಿದ್ದಾರೆ. ಅದರಲ್ಲೇ ನೀವು ನೋಡ್ತಾ ಇರ್ಬೋದು ಕಾವ್ಯ ಅವರು ಎಷ್ಟು ಚಿಲ್ಲಾಗಿದ್ದಾರೆ ಅಂತ. ತುಂಬಾ ಖುಷಿಯಾಗಿದ್ದಾರೆ ಗೈಸ್. ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಗೈಸ್. ಹಾಗೆಯೇ ಇಲ್ಲಿಯ ಒಂದು ವಿಡಿಯೋ ಏನಿದೆ ಅದು ನೆಕ್ಸ್ಟ್ ಬರೋದ್ರಲ್ಲಿದೆ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್, ಲೈಕ್, ಶೇರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್, ನಮ್ಮ ಕಾವ್ಯ ಅವರು ಬಿಗ್ ಬಾಸ್ ಮುಗಿದಿದ್ದರಿಂದ ಅಷ್ಟೇನು ಬೇಸರವಾಗಿಲ್ಲ ಅಂತಲೇ ಹೇಳ್ಬೋದು ಗೈಸ್. ಬೇಸರವಾಗಿರೋದು ನಾವು ಅಷ್ಟೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟ್ ಮಾಡ್ಕೊಳ್ರಿ. ಕಮೆಂಟು ಬೇಗ ಮಾಡಿರಿ ಗೈಸ್. ಕಾವ್ಯ ಅವರು ಒಂದು ವೆಕೇಷನ್ ಥರ ಆಗಿದೆ ಗೈಸ್. ಕಾವ್ಯ ಅವ್ರಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ತುಂಬಾ ಚಿಲ್ಲಾಗಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಒಂದು ಖುಷಿ ಇದೆಯಾ ಅಥವಾ ಇಲ್ವೋ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಹಾಗೆಯೇ ನೆಕ್ಸ್ಟು ಇಲ್ಲಿ ವಿಡಿಯೋನ ನೋಡಲಿಕ್ಕೆ ಎಲ್ಲರೂ ಕೂಡ ತಯಾರಾಗಿದ್ದೀರಾ ಅನ್ಕೊತೀನಿ. ಓಕೆ ಗೈಸ್, ಎಲ್ಲ ರೆಡಿ ಆಗಿದ್ದರೆ ಈಗ ಮೊದಲನೇದಾಗಿ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಕಾವ್ಯ ಅವರ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಓಕೆ ಗೈಸ್, ಲೆಟ್ಸ್ ಗೋ ಟು ಗಿಲ್ಲಿ ವಿಡಿಯೋ. ಈ ಮಂಡ್ಯ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಗೆದ್ದಾನೋ ಎಲ್ಲ ಮೆಟ್ಟಿ ಅಕ್ಕಿನಂತೆ ಕಟ್ಟಿ ನೀನೊಮ್ಮೆ ನೋಡು ಬುಟ್ಟಿ ತಟ್ಟಾನೆ ಮೂಟೆ ಕಟ್ಟಿ ಈಶ್ವರ್. ನೋಡಿದ್ರಲ್ಲ ಗೈಸ್, ಜಾತ್ರೆ ನಡೀತಾ ಇದೆ ಗೈಸ್ ಗಿಲ್ಲಿಯಲ್ಲಿ, ಮಳವಳ್ಳಿಯಲ್ಲಿ ಗಿಲ್ಲಿಯವರು ಬಗ್ಗೆ ಜಾತ್ರೆನೇ ನಡೀತಾ ಇದೆ. ಹಾಗೆಯೇ ಇನ್ನೊಂದು ಸೀನ್ ಹಾಕ್ತೀನಿ ನೋಡ್ಕೊಬರ್ರಿ. ಗಿಲ್ಲಿಯವರು ಅಭಿಮಾನಿಗಳ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ, ಇಂಥ ಒಳ್ಳೆಯ ವ್ಯಕ್ತಿ ಅಂತ ಅಂದರೆ ಪ್ಲೀಸ್ ಇದನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬಿಡಿ ಎಂಡ್ವರೆಗೂ. ಇನ್ನೊಂದು ಒಂದು ಗಿಲ್ಲಿಯವರ ವಿಡಿಯೋನ ನೋಡ್ಕೊಂಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಮಸ್ತಾಗಿದೆ ಆ ವಿಡಿಯೋನು ಕೂಡ, ನೀವು ಪೂರ್ತಿ ಮಿಸ್ ಮಾಡ್ಕೊಳ್ಳೇಬೇಡಿ ಗೈಸ್. ಅವರ ಒಂದು ಇಂಟರ್ವ್ಯೂವಲ್ಲಿ ಏನು ಹೇಳಿದ್ದಾರೆ, ಲೆಟ್ಸ್ ಗೋ ಟು. ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಅಪ್ಪ ಇಷ್ಟು ಜನ ಸಂಪಾದನೆ ಮಾಡೋದು ಒಂದು ಅಷ್ಟು ಜನರು ಪ್ರೀತಿ ಉಳಿಸ್ಕೊಬಿಟ್ರೆ ಸಾಕು, ಅವ್ರಿಗೆ ಮೋಸ ಮಾಡಿಲ್ಲ ಅಂದ್ರೆ ಸಾಕು ಅಂತ. ಅಣ್ಣ ನಿಜವಾಗ್ಲೂ ನಾನು ನಂಬ್ತಿರೋ ಬಿಡ್ತಿರೋ, ನಾನು ಈಗ ಅಲ್ಲಿ ಒಳಗಡೆ ಇರ್ಬೇಕಾದ್ರೆ ವಿಡಿಯೋ ತೋರಿಸ್ತಾ ಇದ್ರು ಹಿಂಗೆ ಇಲ್ಲ ಹೊರಗಡೆ ನೋಡ ಅಷ್ಟೇನೆ ಕಟ್ಔಟ್ ಹಾಕೋರು ಅಷ್ಟೇನೆ ಇದು ಮಾಡೋರು ಅಂದಾಗ ನನಗೆ ನಂಬುಕೆ ಐತಿಯಲ್ಲ. ನಾನು ಗಿಂಟಿ ನೋಡ್ಕತ್ತವನಿ, ಅಯ್ಯೋ ನಿಜನ ಸುಳ್ಳು ಕನ್ಸ್ಕಿನ್ಸ್ ಏನಾದ್ರು ಕಾಣ್ತಾ ಇದ್ದಾನಂತ. ಸತ್ಯ ಹೋಗ್ಲಿವೆ ಹೇಳಕ್ಕೆ ಆಗುದಿಲ್ಲ. ಹಾಳಾದ್ದು ಒಳ ಬರಲ್ಲ ನಂಗೆ, ತುಡುವ ಅಂದ್ರೆ ಹೇಳಕ್ಕಾಗಲ್ಲ. ಅಭಿಮಾನಿಗಳ ಪ್ರೀತಿ ಸಿಗೋದು ಅಷ್ಟು ಸುಲಭ. ಇದರಲ್ಲೇ ಅರ್ಥ ಆಗುತ್ತಲ್ಲ ಗೈಸ್, ಗಿಲ್ಲಿದು ಇಂಥ ಒಳ್ಳೆ ಮನಸ್ಸಿದೆ ಅಂತ. ಅಭಿಮಾನಿಗಳನ್ನ ಯಾವುದೋ ಲೆವೆಲಲ್ಲಿ ಇಟ್ಟಿದ್ದಾನೆ ಗೈಸ್ ಗಿಲ್ಲಿ. ಇದ್ದ 100K ಅವರನ್ನೇ ಒಂದು ದೇವರು ಅಂತ ಅಂದ್ಕೊಂಡ್ಬಿಟ್ಟು ಅವರಷ್ಟು ಜನಗಳ ಪ್ರೀತಿ ಉಳಿಸ್ಕೊಂಡ್ರೆ ಸಾಕಪ್ಪ, ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಅಂತ ಇದ್ದ ಗಿಲ್ಲಿ ಇವಾಗ 1.5 ಮಿಲಿಯನ್ ಫಾಲೋವರ್ಸು. ಯಾವ ಥರ ಗೈಸ್ ಮೇಂಟೆನೆನ್ಸು ತುಂಬಾ ಕಷ್ಟ ಆಗುತ್ತೆ ಗಿಲ್ಲಿಗೆ. ಆದ್ರೂ ಕೂಡ ಅವರು ಕೇಳ್ತಾ ಇದ್ದಾರೆ ಕ್ವಶನ್, ಅಣ್ಣವರು ಹೇಳಿದಾರಲ್ವ ಅಭಿಮಾನಿಗಳೇ ದೇವರು ಅಂತ. ಅದೇ ಥರ ನೀವು ಅಂದಾಗ ಹೌದು ಅಣ್ಣ, ನನಗೂ ಕೂಡ ಅಭಿಮಾನಿಗಳ ದೇವ್ರ ಸಮಾನನೇ ಅಂತ ಹೇಳೋ ಥರ ಉತ್ತರ ಕೊಟ್ಟಿರೋ ಗಿಲ್ಲಿ ಅವರು. ಯಾವೊಂದು ಬಿಗ್ ಬಾಸ್ ಮುಗಿದ ನಂತರ ಯಾವುದೇ ದುರಂಕಾರದ ಇಲ್ದಲೆ 1.5 ಮಿಲಿಯನ್ ಆಗಿದ್ರೂ ಕೂಡ ದುರಂಕಾರ ಇಲ್ದಿರೋ ವ್ಯಕ್ತಿ ಅಂದರೆ ಗಿಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟಲ್ಲಿ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.